ನಾನು ಹೇಳಿದೀನಿ, ಪ್ರಾಣಾಯಾಮ ಎಲ್ಲವೂ ಕೂಡ 30ರಿಂದ 1 ಗಂಟೆಗಳು ಮಾಡ್ರಿ, ಏನೂ ಆಗಲ್ಲ. ನಿಮ್ಮ ದಿನ ಪೂರ್ತಿ ಚೈತನ್ಯವಾಗಿರ್ತೀರಾ, ಮೈಂಡ್ ಸೆಟ್ ಚೆನ್ನಾಗಿರುತ್ತೆ, ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಕ್ಲೋಸ್ ಮಾಡಕ್ ಹೋದಾಗ ನಮ್ ಗಮನ ಪೂರ್ತಿ ಕೈ ನೋವು ಮೇಲೆ, ಕಣ್ಣನ್ ಮುಚ್ಕೊಳ್ಳೋದ್ರ ಮೇಲೆ, ಈ ಮೂಗನ್ ಮುಚ್ಕೊಳ್ಳೋದ್ರ ಮೇಲೆ ಇರುತ್ತೆ. ಎಲ್ಲೆಲ್ಲಿ ಕುಂಭಕ ಅಥವಾ ಉಸಿರನ್ನ ಹೋಲ್ಡ್ ಮಾಡ್ತೀವೋ ಆ ಎಲ್ಲಾ ಟೆಕ್ನಿಕ್ಗಳು ಕೂಡ ತುಂಬಾನೇ ಎಫೆಕ್ಟಿವ್ ಇರುತ್ತೆ. ಅದಾಗದೆ ಕೇಳಿಸ್ತಾ ಇರ್ಲಿ, ಅದಾಗದೆ ಉಸಿರಾಟ ನಡೀತಿರ್ಲಿ, ಅದಾಗದೆ ಕಣ್ಣಿನ ಮಧ್ಯೆ ಏನಾದ್ರು ಚಿತ್ರಗಳು ಕಾಣಿಸ್ತಿರ್ಲಿ, ನಿಮ್ಮ ಕೆಲಸ ಯಾವುದನ್ನು ಗಮನಿಸಬಾರ್ದು, ಯಾವುದನ್ನು ಪ್ರಯತ್ನ ಪೂರ್ವಕವಾಗಿ ಮಾಡಬಾರ್ದು. ನಮಸ್ತೆ ಎಲ್ರಿಗೂ. ಇವತ್ತು ಮತ್ತೊಂದು ಪ್ರಾಕ್ಟಿಕಲ್ ಸೀರೀಸ್ ನ ವಿಡಿಯೋ ಮಾಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನು ಅಂದ್ರೆ, ನೀವು ಮೊದಲ 15 ನಿಮಿಷ ದಿನದಲ್ಲಿ ಈ ಪ್ರಾಕ್ಟೀಸ್ ನ ಮಾಡಿದ್ರೆ ನಿಮ್ಮ ದಿನ ಪೂರ್ತಿ ಚೈತನ್ಯವಾಗಿರ್ತೀರಾ, ಮೈಂಡ್ ಸೆಟ್ ಚೆನ್ನಾಗಿರುತ್ತೆ, ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾವಾಗ ಫಿಸಿಕಲ್ ಮೆಂಟಲ್ ನೀವು ಸರಿ ಹೋಗ್ತೀರಾ, ಆಟೋಮೆಟಿಕಲಿ ನಿಮ್ ಸುತ್ತಮುತ್ತ ಇರುವಂತ ಸಿಚುವೇಶನ್ ಪಾಸಿಟಿವ್ ಆಗಿರುತ್ತೆ. ಆ ಕಾರಣಕ್ಕೆ ಈ 15 ನಿಮಿಷಗಳು ನೀವು ಬೆಳಗ್ಗೆ ನಿಮ್ ಟೈಮ್ ನ ನೀವು ಇನ್ವೆಸ್ಟ್ ಮಾಡಿದ್ರೆ, ಕೇವಲ ನಿಮ್ಗೋಸ್ಕರ, ನೀವು ಇಡೀ ಪೂರ್ತಿ ದಿನ ಲವಲವಿಕೆಯಿಂದ ಚೈತನ್ಯದಿಂದ ಇರಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸುಮಾರು ಎಷ್ಟೊಂದು ಟೆಕ್ನಿಕ್ಗಳು ನಾವು ಧ್ಯಾನದ ರೂಪದಲ್ಲಿ ವಿಡಿಯೋ ಮಾಡಿ ನಿಮಗೆ ಕೊಟ್ಟಿದೀವಿ. ಅದರಲ್ಲಿ ಈ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ಪ್ರಾಕ್ಟೀಸ್ ಮಾಡಿದ್ರೆ ಅದು 3 ಹಂತದಲ್ಲಿರುತ್ತೆ. ಮೊದಲನೇ ಹಂತ ಬಂದು ಡೈನಾಮಿಕ್ ಅಂತ, ಎರಡನೇದು ಬಂದು ಕೂಲಿಂಗ್ ಟೆಕ್ನಿಕ್ ಅಂತ, ಮೂರನೇದು ಶೂನ್ಯ ಟೆಕ್ನಿಕ್. ಏನಿದು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇದು ಡೈನಾಮಿಕ್ ಅಂದ್ರೆ ನಮ್ಮ ದೇಹನ ಯೂಸ್ ಮಾಡ್ಕೊಂಡು ನಾವು ಫೋರ್ಸ್ಫುಲಿ ಯಾವುದೋ ಒಂದು ಕ್ರಿಯೆನ ಮಾಡೋದು. ಅದು ಯಾವ್ದಾದ್ರೂ ಆಗಿರ್ಬೋದು, ಅದನ್ನ ಮುಂದೆ ನೋಡೋಣ. ಈಗ ನಮ್ಮ ಉಸಿರಾಟ, ಈಗ ನೀವು ಚೆಕ್ ಮಾಡ್ಕೊಂಡ್ರೆ 1 ಸೆಕೆಂಡ್ಗೆ 1 ಸಾರಿ ಉಸಿರು ಹೋಗುತ್ತೆ, 1 ಸಾರಿ ಉಸಿರು ಬರುತ್ತೆ ಅಂತ ಎಕ್ಸಾಂಪಲ್ ತಗೊಂಡ್ರೆ, ಅದನ್ನ 2 ಬ್ರೀತಿಂಗ್ ಪರ್ ಸೆಕೆಂಡ್ ಮಾಡ್ಬೇಕು. ಅಂದ್ರೆ ಡೈನಾಮಿಕ್ ಹಂತದಲ್ಲಿ 2 ಸಾರಿ ಉಸಿರನ್ನ ಬಿಡ್ತೀವಿ ಕೇವಲ 1 ಸೆಕೆಂಡ್ಗೆ. ಅಂದ್ರೆ ಈ ರೀತಿ ಉಸಿರಾಟ ನಡೆಸೋದನ್ನ ನಾವು ಡೈನಾಮಿಕ್ ಕ್ರಿಯೆ ಅಂತೀವಿ. ಈ ರೀತಿ ಉಸಿರಾಟ ಆಡಬೇಕು ಅಂದ್ರೆ ಯಾವ್ಯಾವ ಕ್ರಿಯೆ ಮಾಡ್ಬೋದು? ಮೊದಲನೇದಾಗಿ ಎಲ್ರಿಗೂ ಇಷ್ಟ ಆಗುವಂತದ್ದು ಡ್ಯಾನ್ಸ್. ಯಾವಾಗ ನಾವು ಡ್ಯಾನ್ಸ್ ಮಾಡ್ತೀವಿ ನಿಮ್ಗೆ ಗೊತ್ತು, ನಾವು ದೇಹನ ಫೋರ್ಸ್ಫುಲಿ ಯೂಸ್ ಮಾಡಿದಾಗ ನಮ್ಗೆ 2 ಸಾರಿ ಉಸಿರು ಹೊರಗಡೆ ಹೋಗಿ ಹೊರಗಡೆ ಬರುತ್ತೆ ಕೇವಲ 1 ಸೆಕೆಂಡ್ಗೆ, ಅಷ್ಟು ಫಾಸ್ಟ್ ಆಗಿ. ಆದ್ರೆ ನಾವು ಬೆಳಗ್ಗೆ ಹೊತ್ತು ಅದು ಮಾಡೋ ಮನಸ್ಥಿತಿನೂ ಇರಲ್ಲ, ಆ ಮೈಂಡ್ ಸೆಟ್ ಇರಲ್ಲ ಕಾರಣ ನಾವು ಮಾಡಕ್ ಹೋಗಲ್ಲ. ಅಥವಾ ಜಾಗಿಂಗ್ ಮಾಡಿದಾಗ ಅಥವಾ ವಾಕಿಂಗ್ ಮಾಡಿದಾಗ ಫಾಸ್ಟ್ ಆಗಿ ದೇಹನ ಯೂಸ್ ಮಾಡೋದ್ರಿಂದ ನಮ್ಗೆ 2 ಉಸಿರು ಹೋಗಿ ಬಂದು ಮಾಡುತ್ತೆ, ಅದು ಕೂಡ ಕಷ್ಟ ಆಗುತ್ತೆ. ಅಥವಾ ನಾನು ಧ್ಯಾನದ ರೂಪದಲ್ಲಿ, ಯೋಗದ ರೂಪದಲ್ಲಿ ನಾನು ಮಾಡಕ್ಕೋಸ್ಕರ ಪ್ರಾಣಾಯಾಮಗಳಿದೆ. ಆ ಪ್ರಾಣಾಯಾಮದಲ್ಲಿ ನಾನು ಆಲ್ರೆಡಿ ಕೊನೆ ವಿಡಿಯೋದಲ್ಲಿ ನಾವು ಒಂದು ಲಿಂಕ್ ಅಲ್ಲಿ ತೋರಿಸಿರೋ ಪ್ರಕಾರ ಭಸ್ತ್ರಿಕಾ ಅನ್ನೋದು ಬೆಸ್ಟ್ ಆಫ್ ಬೆಸ್ಟ್ ಟೆಕ್ನಿಕ್. ಹೇಗೆ ಭಸ್ತ್ರಿಕಾ ಮಾಡೋದು ನೋಡಿರೋ ಪ್ರಕಾರ, ನಾವು ಆಕ್ಚುಲಿ ಕೈನ ಬಳಸ್ಕೊಂಡು ದೇಹದಿಂದ ಉಸಿರನ್ನ ಫಾಸ್ಟ್ ಆಗಿ ಹೊರಗಡೆ ಹಾಕ್ತಿವಿ. ಕೆಲವೊಬ್ರು ಹೇಳ್ತಾರೆ ಕೈ ಇದೇ ರೀತಿ ಪೊಸಿಷನ್, ಅಥವಾ ನೀವು ಉಸಿರಾಡೋದು ಹೀಗೆ ಆಡ್ಬೇಕು, ಇದು ಡೈರೆಕ್ಟ್ ಮಾಡಬಾರ್ದು, ಇದಕ್ಕೆ ಪ್ರಿಪರೇಟರಿ ಫಿಸಿಕಲ್ ಎಕ್ಸರ್ಸೈಸ್ ಮಾಡ್ಬೇಕು. ಅದೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಮ ಲಂಗ್ಸ್ ಮ್ಯಾಕ್ಸಿಮಮ್ ಕೆಪಾಸಿಟಿ ಅಂದ್ರೆ ಮ್ಯಾಕ್ಸಿಮಮ್ ಬಳಸ್ಕೊಂಡು ಉಸಿರನ್ನ ಹೊರಗಡೆ ಹಾಕುತ್ತೆ. ಅಥವಾ ನೀವು ಡೈರೆಕ್ಟ್ ಬಂದು ಕೂತ್ಕೊಂಡು ಈ ತರ ಪ್ರಾಣಾಯಾಮಗಳು ಅಥವಾ ಯಾವುದೇ ಕ್ರಿಯೆನ ಮಾಡಿದಾಗ ನಿಮ್ಮ ಲಂಗ್ಸ್ 100% ನೀವು ಬಳಸಲ್ಲ ಅನ್ನೋ ಕಾರಣ ಅಷ್ಟೇ. ಅದು ಪರವಾಗಿಲ್ಲ. ಈಗ ಅದನ್ನ ಮಾಡಕ್ ಹೋದ್ರೆ ನಿಮ್ಗೆ ಇದಕ್ಕೆ ಮಾಡಕ್ಕೆ ಮನಸ್ಥಿತಿ ಬರಲ್ಲ ಬೆಳಗ್ಗೆ ಹೊತ್ತು. ಅದಕ್ಕೇನೆ ಮಾರ್ನಿಂಗ್ ಟೈಮ್ ಏನ್ ಮಾಡಕ್ಕೂ ಮನಸ್ಸು ಇರಲ್ಲ. ಆ ಕಾರಣಕ್ಕೆ ಇವೆಲ್ಲ ಹೇಳಿದ್ರೆ ಇನ್ನೂ ನೀವು ಮಾಡೋದ್ ಬಿಡ್ತೀರಾ ಅಂತ ನಾನು ಅದನ್ನ ಸ್ಕಿಪ್ ಮಾಡಿ ಡೈರೆಕ್ಟ್ ಟೆಕ್ನಿಕ್ ಬಗ್ಗೆ ಹೇಳ್ತಿದ್ದೀನಿ. ಹೇಗೆ ಭಸ್ತ್ರಿಕಾ ಮಾಡೋದು ಅಂದ್ರೆ, ಕೈನ ಬಳಸ್ಕೊಂಡು ಈ ರೀತಿ ಉಸಿರನ್ನ ಹೊರಗಡೆ ಹಾಕ್ತಾ ಹೋಗೋದು. ಬಾಯಿ ಓಪನ್ ಇರ್ಲಿ ಕ್ಲೋಸ್ ಇರ್ಲಿ ತೊಂದರೆ ಇಲ್ಲ. ಬಟ್ ಯಾಕೆ ಈ ಕೈನ ಈ ರೀತಿ ಯೂಸ್ ಮಾಡೋದು ಅಂದ್ರೆ, ಟೆಕ್ನಿಕಲ್ ಆಗಿ ತಿಳ್ಕೊಂಡ್ಬಿಟ್ರೆ ನಿಮ್ಗೆ ಅದ್ರ ನೆಕ್ಸ್ಟ್ ಯಾವ ರೀತಿ ಬಳಸ್ಬೇಕಂತ ನೀವೇ ಡಿಸೈನ್ ಮಾಡ್ಕೊಬಹುದು. ಯಾವಾಗ ನಾನು ಕೈನ ಈ ರೀತಿ ಬಳಸ್ತೀನೋ ನನ್ನ ಲಂಗ್ಸ್ ಮ್ಯಾಕ್ಸಿಮಮ್ ಉಸಿರನ್ನ ಹೊರಗಡೆ ಹಾಕುತ್ತೆ, ಅಥವಾ ಮ್ಯಾಕ್ಸಿಮಮ್ ಟಾಕ್ಸಿನ್ಸ್ ನ ಹೊರಗಡೆ ಹಾಕುತ್ತೆ, ಆಕ್ಸಿಜನ್ ಇನ್ಫ್ಲೋ ಜಾಸ್ತಿ ಆಗುತ್ತೆ. ನೀವು ಕೈನ ಇದೇ ರೀತಿ ಮಾಡ್ಬೇಕಾ ಎಲ್ರೂ ಮಾಡ್ದಂಗ್ ಭಸ್ತ್ರಿಕಾನ? ನೋ, ನಾಟ್ ನೆಸೆಸರಿ. ಕೆಲವೊಬ್ರು ಈ ರೀತಿ ಮಾಡಿದಾಗ ನೀವು ಹಿಂಗ್ ಎಕ್ಸ್ಪ್ಯಾಂಡ್ ಮಾಡ್ತೀರಾ, ನಿಮ್ ಮೂಗಿಂದ ಉಸಿರು ಹೊರಗಡೆ ಹೋಗುತ್ತೆ. ಈ ರೀತಿ ಮಾಡ್ಬೋದು, ಅಥವಾ ಈ ರೀತಿ ಮಾಡ್ಬೋದು.
ಈ ರೀತಿ ಮಾಡ್ಬೋದು. ಇದನ್ನ ಕ್ಯಾಟಿಕ್ ಬ್ರೀತಿಂಗ್ ಅಂತೀವಿ. ಈ ರೀತಿ ಎಲ್ಲ ಡಿಫ್ರೆಂಟ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಾವು ಉಸಿರನ್ನ ಹೊರಗಡೆ ಹಾಕ್ಬೇಕು. ಅಟ್ ದಿ ಎಂಡ್ ಏನಾಗಬೇಕು, ನಿಮ್ಮ ದೇಹದಿಂದ ಉಸಿರು ಜಾಸ್ತಿ ಹೊರಗಡೆ ಬರಬೇಕು. ಇದು ನಿಮ್ಮ ತಲೆಯಲ್ಲಿ ಇರ್ಲಿ. ಇದು ಮಾಡೋದು ನಾವು ಫಸ್ಟ್ ಹೇಳ್ತೀವಿ ಡೈನಾಮಿಕ್ ನ ಬೆಸ್ಟ್ ಟೆಕ್ನಿಕಲಿ ಒಂದು. ಇನ್ನೊಂದು ಟೆಕ್ನಿಕ್ ಕಪಾಲಭಾತಿ. ಕಪಾಲ ಅಂದ್ರೆ ತಲೆ, ಆಕ್ಚುಲಿ ಹೊಟ್ಟೆನೆ ಯೂಸ್ ಮಾಡ್ಕೊಂಡು ಕಪಾಲಭಾತಿ ಮಾಡ್ತೀವಿ. ಬಟ್ ಈ ಹೊಟ್ಟೆಲಿ ನಾವು ಎಳೆಯುವಂತ ಉಸಿರು ಕಪಾಲ ಟಚ್ ಆಗ್ಬೇಕು. ಅಂದ್ರೆ ಇಲ್ಲಿರುವಂತ ಹರ ಎನರ್ಜಿ ಅಂತೀವಿ. ಹರ ಅಂದ್ರೆ ನಮ್ಮ ಹೊಕ್ಕಳಿನ ಹಿಂದೆಗಡೆ ನಮ್ಮ ಲೈಫ್ ಅಂದ್ರೆ ಒಂದು ಸೋಲಾರ್ ಎನರ್ಜಿ, ಸೋಲಾರ್ ಪಾಯಿಂಟ್ ಇದೆ. ನಮ್ಮ ಬ್ಯಾಟ್ರಿ ಇರೋದೇ ಆಕ್ಚುಲಿ ಈ ಹೊಕ್ಕಳಿನ ಹಿಂದೆಗಡೆ. ಅಲ್ಲಿಂದಾನೆ ಇಡೀ ನಮ್ಮ ಬಾಡಿಗೆ ಎನರ್ಜಿ ಸಪ್ಲೈ ಆಗ್ತಾ ಇರುತ್ತೆ. ಅಲ್ಲಿರುವಂತ ಎನರ್ಜಿನ ಊರ್ಧ್ವಮುಖವಾಗಿ ಮೇಲೆ ಕಪಾಲದ ತನಕ ಎದೋಳ್ಸೋದು, ರೈಸ್ ಮಾಡೋದನ್ನೇ ನಾವು ಹೇಳ್ತಾ ಇದೀವಿ ಕಪಾಲಭಾತಿ ಟೆಕ್ನಿಕ್. ಈ ಕಪಾಲಭಾತಿನೂ ಕೂಡ ಅಷ್ಟೇ, ನಾವು ಜಸ್ಟ್ ಹೊಟ್ಟೆನ ಹಿಂದೆ ಮಾಡ್ತೀವಿ. ಹೊಟ್ಟೆ ಹಿಂದೆ ಮಾಡಿದ ತಕ್ಷಣ ಮೂಗಿಂದ ಹೊರಗಡೆ ಉಸಿರು ಹೊರಗಡೆ ಬರಬೇಕು. ಹೇಗೆ? ಆಕ್ಚುಲಿ ನಿಮಗೆ ಗಮನ ಕೊಡ್ಬೇಕು. ಉಸಿರು ಹೊರಗಡೆ ಆಗ್ತಾಗ ಇದು ಒಳಗಿಂದ ಬರಬೇಕು. ಕೆಲವೊಬ್ರು ಮೂಗಿಂದಾನೇ ಬಿಡ್ತಿರ್ತೀರ. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಮೂಗಿಂದ ಬಿಟ್ರೆ ಹೆಂಗ್ ಸೌಂಡ್ ಬರುತ್ತೆ ಅಂದ್ರೆ, ಇದು ಆಕ್ಚುಲಿ ಇಲ್ಲಿಂದ ಹೊರಗಡೆ ಬರ್ತಿರೋದು ಸ್ವಲ್ಪನೇ, ಮೂಗಿಂದನೇ ಜಾಸ್ತಿ ಬರ್ತಿದೆ. ಅದೇ ನೀವು ಅಂದ್ರೆ ಹೊಟ್ಟೆಯಿಂದ ನಾಭಿಯಿಂದ ಉಸಿರು ಹೊರಗಡೆ ಆಗ್ತಿದ್ರೆ ಸೌಂಡ್ ನೋಡಿ, ಈ ರೀತಿ ಸೌಂಡ್ ಬರುತ್ತೆ. ಸೆಕೆಂಡ್ ಟೈಮ್ ಸೌಂಡ್ ಬರ್ತಾ ಇದೆಯಲ್ಲ, ಆ ರೀತಿ ಬಂದ್ರೆ ಅದು ಪರ್ಫೆಕ್ಟ್ ಕಪಾಲಭಾತಿ. ಆಗ ನಿಮ್ಮ ಎನರ್ಜಿ, ಹರ ಎನರ್ಜಿ ಅಂತ ಹೇಳ್ತೀವಲ್ಲ, ಆ ಸೋಲಾರ್ ಎನರ್ಜಿ ಕಪಾಲನ ಟಚ್ ಆಗೋಕೆ ಶುರು ಮಾಡುತ್ತೆ. ಇದು ಎರಡನ್ನು ನೀವು ಮಿನಿಮಮ್ 5 ನಿಮಿಷ ಮಾಡಬೇಕಾಗುತ್ತೆ. ನಾನು ಹೇಳಿದೀನಿ, ಪ್ರಾಣಾಯಾಮ ಎಲ್ಲವೂ ಕೂಡ 30ರಿಂದ 1 ಗಂಟೆಗಳು ಮಾಡ್ರಿ, ಏನೂ ಆಗಲ್ಲ. ನೀವು ಅನ್ಕೊಂತೀರ ನಂಗೆ BP ಇದೆ, ಅದಿದೆ, ಬೇರೆ ಪ್ರಾಬ್ಲಮ್ ಇದೆ, ಮಾಡ್ಬೋದಾ ಅಂತ. ಏನೇನೋ ಎಷ್ಟೊಂದು ಆಕ್ಟಿವಿಟಿ ಮಾಡ್ತೀವಿ. ಆ ತರ ಪ್ರಾಬ್ಲಮ್ ಇರೋರು ಸ್ವಲ್ಪ ನಿಧಾನಕ್ಕೆ ಮಾಡಿ. ಬಟ್ ಬೇರೆ ಏನು ತೊಂದರೆ ಇಲ್ಲ, ಏನು ಇಲ್ಲ ಅನ್ನೋರು ಸುಮಾರು 30ರಿಂದ 1 ಗಂಟೆಗಳ ಕಾಲ ಮಾಡಿದ್ರೆ ಇದು ರಿಸಲ್ಟ್ ಕೊಡುತ್ತೆ. ಇದು 5 ನಿಮಿಷ ಮಾಡಿದ್ರೆ ನಿಮ್ ದೇಹ ಚೈತನ್ಯಗೊಳ್ಳುತ್ತೆ. ಮತ್ತೆ ಸ್ವಲ್ಪ ಬಾಡಿ ಆಕ್ಚುಲಿ ಅಗ್ರಿವೇಟ್ ಆಗುತ್ತೆ. ಆ ಬಾಡಿ ಆರ್ಗನ್ಸ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಇದೆಲ್ಲ ಅಗ್ರಿವೇಟ್ ಆದಾಗ ಅದನ್ನ ನಾವು ಕೂಲಿಂಗ್ ಮಾಡೋದಕ್ಕೆ, ಸಮಾಧಾನ ಮಾಡೋದಕ್ಕೆ ಕೂಲಿಂಗ್ ಪ್ರಾಣಾಯಾಮ ಅಥವಾ ಕೂಲಿಂಗ್ ಟೆಕ್ನಿಕ್ಸ್ ಗಳಿದೆ. ಆ ಕೂಲಿಂಗ್ ಟೆಕ್ನಿಕ್ಸ್ ಅಲ್ಲೂ ಕೂಡ ಬೆಸ್ಟ್ ಆಫ್ ಬೆಸ್ಟ್ ಅಂದ್ರೆ ಮೊದಲನೇದು ಭ್ರಮರಿ. ಭ್ರಮರಿ ಅಂದ್ರೆ ನಿಮಗ್ ಗೊತ್ತು, ಕೆಲವೊಬ್ರು ಕಿವಿ ಇಟ್ಕೊಂಡು ಕಣ್ಣು ಇಟ್ಕೊಂಡು ಇದೆಲ್ಲ ಸರ್ಕಸ್ ಮಾಡ್ತಾರೆ. ಇದೆಲ್ಲ ಮಾಡೋದು ಯಾಕೆ ಅಂದ್ರೆ ಆ ಟೆಕ್ನಿಕ್ ನ ಅರ್ಥ ನೀವ್ ಯಾವಾಗ ಫೋರ್ಸ್ಫುಲಿ, ಭ್ರಮರಿ ಅಂದ್ರೆ ಅರ್ಥ ಪೂರ್ತಿ ಉಸಿರನ್ನ ತಗೊಂಡು 2 ತುಟಿ ಕ್ಲೋಸ್ ಮಾಡಿ ಈ ರೀತಿ ಮಕಾರನ ಚಾಂಟ್ ಮಾಡೋದೇ ಭ್ರಮರಿ. ಇದರ ಉದ್ದೇಶ ಏನು ಅಂದ್ರೆ, ನಿಮ್ಮ ಒಳಗಡೆ, ಈ ಕಣ್ಣಿನ ಒಳಗಡೆ ಪಿಟ್ಯೂಟರಿ ಗ್ಲ್ಯಾಂಡ್, ಆ ಗ್ಲ್ಯಾಂಡ್ ನ ವೈಬ್ರೇಟ್ ಮಾಡಿಸೋದೇ ಭ್ರಮರಿಯ ಉದ್ದೇಶ. ಆದ್ರೆ ನಾವು ಇವೆಲ್ಲ ಯಾವಾಗ ಮಾಡ್ತೀವೋ ಒಳಗಡೆ ಪ್ರೆಷರ್ ಕ್ರಿಯೇಟ್ ಆಗೋದು ಅಲ್ಲೇ ಉಳ್ಕೊಂಡು ಅದು ಫಾಸ್ಟ್ ಆಗಿ ವೈಬ್ರೇಟ್ ಮಾಡಿಸುತ್ತೆ ಆ ಗ್ಲ್ಯಾಂಡ್ ನ ಅನ್ನೋದಕ್ಕೆ ಇದೆಲ್ಲ ಕ್ಲೋಸ್ ಮಾಡಿ ಅಂತಾರೆ. ಬಟ್ ನಾವೆಲ್ಲ ಈ ರೀತಿ ಕ್ಲೋಸ್ ಮಾಡಕ್ ಹೋದಾಗ ನಮ್ ಗಮನ ಪೂರ್ತಿ ಕೈ ನೋವು ಮೇಲೆ, ಕಣ್ಣನ್ ಮುಚ್ಕೊಳ್ಳೋದ್ರ ಮೇಲೆ, ಈ ಮೂಗನ್ ಮುಚ್ಕೊಳ್ಳೋದ್ರ ಮೇಲೆ ಇರುತ್ತೆ. ಅದಕ್ಕೆ 2 ಕೈನ ಈ ರೀತಿ ಲಾಕ್ ಮಾಡ್ಕೊಂಡು ಕೆಳಗಡೆ ಇಟ್ಕೊಂಡು ನೀವು ಜಸ್ಟ್ ಉಸಿರನ್ನ ತಗೊಳ್ಳಿ. ಆದಷ್ಟು ಜೋರಾಗಿ ಹೇಳಿ, ಒಳಗಡೆ ವೈಬ್ರೇಷನ್ ಆಗಬೇಕು, ಆ ಗ್ಲ್ಯಾಂಡ್ ವೈಬ್ರೇಟ್ ಆಗಬೇಕು. ಆಗ ನಿಮ್ಗೆ ಎನರ್ಜಿ ಫ್ಲೋ ಶುರು ಆಗುತ್ತೆ. ಈ ರೀತಿ ಮಾಡಿದಾಗ ಎನರ್ಜಿ ಫ್ಲೋ ಜೊತೆ ನಿಮ್ಮ ದೇಹ ರಿಲ್ಯಾಕ್ಸ್ ಆಗುತ್ತೆ. ಇದು ಫಸ್ಟ್ ಬೆಸ್ಟ್ ಟೆಕ್ನಿಕ್ ಕೂಲ್ ಮಾಡೋದಕ್ಕೆ. ಅಥವಾ ಇನ್ನೊಂದು ಬಂದು ನಾಡಿ ಶೋಧನ. ನಾಡಿ ಶೋಧನ ಅಂದ್ರೆ ಪೂರಕ, ಕುಂಭಕ, ರೇಚಕ. ಅನುಲೋಮ ವಿಲೋಮಗೂ ಅಥವಾ ನಾಡಿ ಶೋಧನೆಗೂ ಏನು ಅಂದ್ರೆ, ಅನುಲೋಮ ವಿಲೋಮದಲ್ಲಿ ಉಸಿರನ್ನ ಹೊರಗಡೆ ತಗೊಂತೀವಿ, ಉಸಿರನ್ನ ಹೊರಗಡೆ ಬಿಡ್ತೀವಿ. ಎಡ ಹೊಳ್ಳೆಯಿಂದ ತಗೊಂಡ್ರೆ ಬಲ ಹೊಳ್ಳೆಯಿಂದ ಬಿಟ್ಬಿಡೋದು, ಬಲ ಹೊಳ್ಳೆಯಿಂದ ತಗೊಂಡಾಗ ಎಡ ಹೊಳ್ಳೆಯಿಂದ ಬಿಡೋದಷ್ಟೇ ಇರುತ್ತೆ ಅನುಲೋಮ ವಿಲೋಮ. ನಾಡಿ ಶೋಧನ ಅಂದ್ರೆ ಕುಂಭಕ. ಕುಂಭಕ ಅಂದ್ರೆ ಒಳಗಡೆ ಲೆಫ್ಟ್ ಇಂದ ತಗೊಂಡ್ರೆ ಒಳಗಡೆ ಸ್ವಲ್ಪ ಹೊತ್ತು ಹಿಡಿತೀವಿ, ಅದು 5 ಸೆಕೆಂಡ್ 10 ಸೆಕೆಂಡ್ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಹಿಡಿಬಹುದು. ಮತ್ತೆ ಹಿಡಿದ ಮೇಲೆ ಬಿಡ್ತೀವಿ ಉಸಿರನ್ನ, ಡೈರೆಕ್ಟ್ ತಗೊಂಡಿದ್ದು ಹಾಗೆ ಬಿಡಲ್ಲ. ಇದು ನಾಡಿ ಶೋಧನ. ನಾಡಿ ಶೋಧನ ಅನುಲೋಮ ವಿಲೋಮಗಿಂತ ಪವರ್ಫುಲ್. ಯಾಕೆ ಅಂದ್ರೆ ಎಲ್ಲೆಲ್ಲಿ ಕುಂಭಕ ಅಥವಾ ಉಸಿರನ್ನ ಹೋಲ್ಡ್ ಮಾಡ್ತೀವೋ ಆ ಎಲ್ಲಾ ಟೆಕ್ನಿಕ್ಗಳು ಕೂಡ
ತುಂಬಾನೇ ಎಫೆಕ್ಟಿವ್ ಇರುತ್ತೆ. ಆಕ್ಚುಲಿ ನಾವೆಲ್ಲ ಉಸಿರಾಟ ನಡೆಸೋದು ಯಾಕೆ ಈ ರೀತಿ ಒಬ್ಬೊಬ್ರು ಬೇರೆ ಬೇರೆ ರಿದಮ್ ಅಲ್ಲಿ ಅಥವಾ ಬೇರೆ ಬೇರೆ ರೀತಿಯಾದಂತಹ ಉಸಿರಾಟ ನಡೆಸಿ ಭಸ್ರಿಕ ಆಗಿರ್ಬೋದು, ಕಪಾಲವತಿ ಎಲ್ಲ ಮಾಡಾದ್ಮೇಲೆ ನಿಮ್ಗೆ ಉಸಿರು ಆದಷ್ಟು ಕಡಿಮೆ ಆಡಬೇಕು, ಆದಷ್ಟು ಸ್ಲೋ ಆಗ್ಬೇಕು, ಅಥವಾ ಉಸಿರು ನಿಲ್ಬೇಕಂದ್ರೆ ಕಂಪ್ಲೀಟ್ ಅಲ್ಲ, ಒಂದು 2 ಸೆಕೆಂಡ್ 5 ಸೆಕೆಂಡ್ 10 ಸೆಕೆಂಡ್ ನಿಮ್ಗೆ ಉಸಿರು ತಗೋಬೇಕು ಅಂತಾನೆ ಅನ್ಸಲ್ಲ. ಆ ಸ್ಥಿತಿಗೆ ಹೋಗೋದಕ್ಕೋಸ್ಕರ ಈ ಸರ್ಕಸ್ ಡೈನಾಮಿಕ್ ಮಾಡ್ತೀವಿ. ನೆಕ್ಸ್ಟ್ ಕೂಲಿಂಗ್ ಮಾಡ್ತಾ ಇದೀವಿ. ಯಾವಾಗ ನೀವು ಎಡಹೊಳ್ಳೆಯಿಂದ 6 ಕೌಂಟ್ಸ್ ಅಥವಾ 8 ಕೌಂಟ್ಸ್ ಉಸಿರು ತಗೊಳ್ಳಿ, 8 ಕೌಂಟ್ಸ್ ಒಳಗಡೆ ಉಸಿರನ್ನ ಬಿಗಿ ಹಿಡೀರಿ, ಬಲ ಹೊಳ್ಳೆಯಿಂದ 8 ಕೌಂಟ್ಸ್ ಬಿಡಿ. ಈ ರೀತಿ ಮಾಡೋದು. ಮತ್ತೆ ಬಿಟ್ಟಿರೋ ಹೊಳ್ಳೆಯಿಂದನೇ ವಾಪಸ್ 8 ಕೌಂಟ್ಸ್ ತಗೊಳ್ಳೋದು, ಹೋಲ್ಡ್ ಮಾಡೋದು, ಎಡ ಹೊಳ್ಳೆಯಿಂದ ಬಿಡೋದು. ಈ ರೀತಿ ಕಂಟಿನ್ಯೂಸ್ ಉಸಿರಾಟ ನಡೆಸೋದನ್ನ ನಾವು ಹೇಳ್ತೀವಿ ನಾಡಿ ಶೋಧನ. ಅದಕ್ಕೆ ನೀವು ಈ ಹೆಬ್ಬೆರಳೆ ಇಲ್ಲಿಗೆ ಹೋಗ್ಬೇಕು, ಫೈರ್ ತತ್ವನೇ ಇಲ್ಲಿ ಟಚ್ ಆಗಬೇಕು, ಅಗ್ನಿ ತತ್ವನೇ ಈ ಕಡೆ ಮೂನ್ ಇಡ ನಾಡಿ ಹಿಡಿಬೇಕು ಅನ್ನೋದು ಬಿಡಿ. ಮಧ್ಯದ 3 ಬೆರಳು ತಗೊಳ್ಳಿ, ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡಿ ಎಡ ಹೊಳ್ಳೆಯಿಂದ ತಗೊಳ್ಳಿ, ಮತ್ತೆ ತಗೊಂಡ್ಮೇಲೆ ಹಿಡೀರಿ, ಮತ್ ಬಲ ಹೊಳ್ಳೆಯಿಂದ ನಿಧಾನಕ್ಕೆ ಬಿಡಿ, ಮತ್ತೆ ಅದರಿಂದನೇ ತಗೊಳ್ಳಿ, ಇದರಿಂದ ಉಂಗುರದ ಬೆರಳಿಂದ ಹಿಡೀರಿ, ಮತ್ತೆ ಮೇಲೆ ಎತ್ಕೊಳ್ಳಿ. ಈ ರೀತಿ ಈ ಸರ್ಕಸ್ ಮಾಡ್ತಾ ನಾಡಿ ಶೋಧನ ಮಾಡಿ. ಇದು ಕೂಲಿಂಗ್ ಟೆಕ್ನಿಕ್. ಇದ್ರ ಬಗ್ಗೆ ಕೂಡ ನಿಮ್ಗೆ ಹಳೆ ವಿಡಿಯೋದಲ್ಲಿ ನಾಡಿ ಶೋಧನದಿದೆ. ಇದೆರಡು ಬೆಸ್ಟ್ ಕೂಲಿಂಗ್. ಇದಾದ್ಮೇಲೆ ಇದು 5 ನಿಮಿಷದ ಸರ್ಕಸ್. 5 ನಿಮಿಷ ಆದ್ಮೇಲೆ ಆಟೋಮೆಟಿಕಲಿ 3ನೇ ಹಂತ ಮಾಡ್ಲೇಬೇಕು. ಎಲ್ರು ಪ್ರಾಕ್ಟೀಸ್ ಮಾಡಾದ್ಮೇಲೆ ಕಣ್ಣು ಓಪನ್ ಮಾಡಿ ಬಿಟ್ಬಿಡ್ತೀರಾ. ಈ ಎರಡರದ್ದು ರಿಸಲ್ಟ್ ಅಥವಾ ಎನರ್ಜಿನ ನೀವು ತಗೊಳ್ಳೋದೆ ಲಾಸ್ಟ್ 5 ನಿಮಿಷದ ಶೂನ್ಯ ಟೆಕ್ನಿಕ್ ಅಥವಾ ಶೂನ್ಯದ ಹಂತ. ಶೂನ್ಯದ ಹಂತ ಅಂದ್ರೆ ಏನೂ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಇಷ್ಟೊತ್ತು ಡೈನಾಮಿಕ್ ಮಾಡ್ಬೇಕಾದ್ರೆ ನಾವು ಮನ್ಸನ್ ಬಳಸ್ತೀವಿ, ದೇಹನ ಬಳಸಿ ಮಾಡ್ತೀವಿ. ಸೆಕೆಂಡ್ ಟೆಕ್ನಿಕಲ್ಲೂ ಕೂಡ ದೇಹನ ಬಳಸಿ ಏನೋ ಒಂದು ಕ್ರಿಯೆ ಮಾಡ್ತೀವಿ. 3ನೇ ಟೆಕ್ನಿಕಲ್ಲಿ ದೇಹ ಮನ್ಸನ್ನ ಅದ್ರ ಪಾಡ್ ಅದಕ್ಕೆ ಬಿಟ್ಬಿಟ್ಟು ನೀವು ಸುಮ್ನೆ ಕೂತ್ಕೋಬಿಡೋದು. ಸುಮ್ನೆ ಕೂತ್ಕೊಳ್ಳೋದು ಅಂದ್ರೆ ಕೇವಲ ಏನನ್ನು ಗಮನಿಸಬಾರ್ದು, ಏನನ್ನು ನೋಡೋ ಪ್ರಯತ್ನ ಮಾಡಬಾರ್ದು, ಅಥವಾ ಏನನ್ನು ಕೇಳಿಸ್ಕೊಬಾರ್ದು. ಅದಾಗದೆ ಕೇಳಿಸ್ತಾ ಇರ್ಲಿ, ಅದಾಗದೆ ಉಸಿರಾಟ ನಡೀತಿರ್ಲಿ, ಅದಾಗದೆ ಕಣ್ಣಿನ ಮಧ್ಯೆ ಏನಾದ್ರು ಚಿತ್ರಗಳು ಕಾಣಿಸ್ತಿರ್ಲಿ, ನಿಮ್ಮ ಕೆಲಸ ಯಾವುದನ್ನು ಗಮನಿಸಬಾರ್ದು, ಯಾವುದನ್ನು ಪ್ರಯತ್ನ ಪೂರ್ವಕವಾಗಿ ಮಾಡಬಾರ್ದು. ಕೇವಲ ಸುಮ್ಮನೆ ಕುಳಿತುಕೊಳ್ಳೋದು. ಎಷ್ಟು ಈಸಿ ಅಲ್ವಾ? ನಮ್ಮೆಲ್ಲರೂ ಫೇವರೇಟ್. ಬಟ್ ಅದೇ ತುಂಬಾ ಕಷ್ಟ. ಸುಮ್ಮನೆ ಕೂತ್ಕೊಳ್ಳಲ್ಲ, ಮನ್ಸಲ್ಲಿ ಆಲೋಚನೆಗಳು ಬರುತ್ತೆ, ದೇಹ ಒದ್ದಾಡುತ್ತೆ, ನೋವುಗಳು ಕಾಣಿಸ್ಕೊಳ್ಳುತ್ತೆ, ಮನ್ಸು ಎಳ್ಕೊಂಡು ಹೋಗುತ್ತೆ ಬೇರೆ ಕಡೆ. ಆದ್ರೂ ಕೂಡ ಸುಮ್ಮನೆ ಇರೋದನ್ನ ಕಲೀರಿ. ಈ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದು, ಸುಮ್ಮನೆ ಇರೋದಷ್ಟೇ ನಿಮ್ಮ ಕೆಲಸ. ಯಾವ ಕ್ರಿಯೆಯನ್ನು ಮಾಡದೆ ಈ ರೀತಿ ಕೇವಲ 15 ನಿಮಿಷ ಡೈಲಿ ನೀವು ಮಾಡಿದ್ರೆ ನಿಮ್ಗೆ ನಿಜವಾಗ್ಲೂ ದಿನ 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 ನೋಡಿ ನಿಮ್ಮ ದೇಹದಲ್ಲಿರುವಂತ ಚೈತನ್ಯನೇ ಬದಲಾಗುತ್ತೆ, ನಿಮ್ಮ ಮಾತಿನಲ್ಲಿ ಇರುವಂತ ಕ್ವಾಲಿಟಿನೇ ಬದಲಾಗುತ್ತೆ, ನೀವು ನೋಡೋ ಅಂತದ್ದು, ನಿಮ್ಮನ್ನ ರೆಸ್ಪೆಕ್ಟ್ ಮಾಡೋ ಅಂತ ಜನನೇ ಬದಲಾಗ್ತಾರೆ, ನಿಮ್ಮ ಇಡೀ ಪರಿಸ್ಥಿತಿಯಲ್ಲಿ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗುತ್ತೆ, ನಿಮ್ಮನ್ನ ಕಾಡ್ತಿರೋ ಅಂತ ಮನಸ್ಸಿನ ಸ್ಥಿತಿ ಬದಲಾಗುತ್ತೆ. ಈ ರೀತಿ ಎಲ್ಲವೂ ನಿಮ್ಗೆ ಆಗುತ್ತೆ. ಆಕ್ಚುಲಿ ಇದು ನಿಮ್ ಥಿಯರಿ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ಯಾವ್ದನ್ನೇ ಆದ್ರೂ ಪ್ರಯತ್ನ ಪಟ್ಟು ನೋಡಿ, ಅದರ ರಿಸಲ್ಟ್ ನೀವು ತಗೊಳ್ಳಿ. ಇದರಿಂದ ನೀವು ನಿಮ್ಮ ದುಃಖದಿಂದ ನೀವು ಹೊರಬರಕ್ಕೆ ಇದು ಹೆಲ್ಪ್ ಆಗುತ್ತೆ. ಎಲ್ಲಾ ಸಫರಿಂಗ್ ಇಂದನು ಮೆಂಟಲಿ ಫಿಸಿಕಲಿ ನೀವು ಹೆಲ್ತಿ ಆಗ್ತೀರಾ. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ. ಏನೇ ಡೌಟ್ಸ್ ಇದ್ರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ.